ಈ ಭಕ್ತಿ ಓಡಿಸಿ ಮೈಥಾಲಜಿಕಲ್ ಫಿಲ್ಮ್ ಮಾಡಬೇಕು, ಮಿತ್ನ ತೋರಿಸ್ಬೇಕು ಜನಗಳಿಗೆ ತಿರ್ಗಾ ಅಂತ. ಐ ಥಿಂಕ್ ಒಂದು ರಿಸ್ಕ್ ಆದ್ರೂ ಅವರು ಅದನ್ನು ತಗೊಂಡು ಮಾಡಬೇಕಂತ ಪ್ರೂವ್ ಮಾಡಿದ್ದಾರೆ. ಇವತ್ತು ವಿಜುವಲ್ಸ್ ನೋಡಿದಾಗ ಭಾಳ ಅದ್ಭುತ ಅನಿಸುತ್ತೆ. ಬಟ್ ಇವಾಗ ಬೇಕಾಗಿತ್ತು ಅಂತ ಅನಿಸುತ್ತೆ. ಇವಾಗಿನ ಜನ್ರೇಷನ್ಗೆ ಮೈಥಾಲಜಿ ಬೇಕು, ಭಕ್ತಿ ಬೇಕು. ಎಲ್ಲೋ ಒಂದು ಕಡೆ ಭಕ್ತಿ ಭಯ ಎಲ್ಲ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಅಂದರೆ ಈ ಶಿವನ ಕಥೆ ಮಹಾತ್ಮನೇ ಆಗಿದೆ. ಕಾಳಹಸ್ತಿ ಮಹಾತ್ಮ ಅಂದರೆ ಎಷ್ಟೆಷ್ಟೋ ಮಹಾತ್ಮಗಳಿದೆ. ಆ ಮಹಾತ್ಮಲ್ಲಿ ಒಂದೊಂದು ಮಹಾತ್ಮನಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪರ್ಸೆಪ್ಷನ್ ತೋರಿಸ್ತಾರೆ. ಭಾಳ ಖುಷಿ ಆಯಿತು. ಅದು ಅಪ್ಪಾಜಿ ಫಸ್ಟ್ ಮಾಡಿದ್ದು, ಅಪ್ಪಾಜಿ ಪಿಕ್ಚರ್ ಫಸ್ಟ್ ಮಾಡಿದ್ದು ಬೇಡ್ರ ಕಣ್ಣಪ್ಪ. ಅದಾದಮೇಲೆ ನನಗೆ ಭಯ ಆಯಿತು. ಫಸ್ಟ್ 3 ಸಿನಿಮಾ ಬೇರೆ ಚೆನ್ನಾಗಿ ಹೋಯಿತು. ಆನಂದ್ ರಸಪ್ಪ ನನ್ನ ಹೆಸರು ಹ್ಯಾಟ್ರಿಕ್ ಅಂತ ಬಂತು. ಸೂಪರ್ ಎಲ್ಲೋ ತಗೊಂಡು ಕೂರಿಸ್ಬಿಟ್ರು. ಅಮ್ಮ ಬೇಡಮ್ಮ, ಈ ಪಿಕ್ಚರ್ ಮಾಡೋದು ಬೇಡಮ್ಮ, ತುಂಬ ಕಷ್ಟಮ್ಮ, ಅಪ್ಪಾಜಿ ಮಾಡಿದ ಪಿಕ್ಚರ್ ನಾನು ಏನು ಮಾಡೋದು ಇಲ್ಲ ಕನ್ನಡ ನನ್ನ ಆಸೆ ನೆರವೇರಿಸ್ಬೇಕು. ಇಲ್ಲ ಆಲ್ರೆಡಿ ಮನಮೆಚ್ಚದವ್ರಿಗೇ ಭಯ ಆಯಿತು. ಯಾಕಂದರೆ ಅದರಲ್ಲಿ ಹರ್ಕಲ್ ಪಂಚೆ ಮುಂಚೆ ಕಾಲೇಜ್ ಸ್ಟೂಡೆಂಟ್ ಮಾಡಿದ್ರು, ಹಿಂಗೆ ಹರ್ಕಲ್ ಪಂಚೆ. ಬಟ್ ಅದೇಗೋ ಐ ಥಿಂಕ್ ಒಳ್ಳೆ ನಾವೆಲ್ ಅದು ಸೂಪರ್ ಡೂಪರ್. ಈ 2 ಸಿನಿಮಾಗಿಂತ ಅದು ಇನ್ನೂ ಸೂಪರ್ ಆಗಿದೆ. ಸರಿ ಕಣ್ಣಪ್ಪ ಮಾಡಬೇಕಲ್ಲ, ಹಿಂಗೆ ಏನೋ ಒಂದು ತುಂಬ ಭಯ ಇದ್ರೂ ಏನೋ ಒಂದು ಅಟೆಂಪ್ಟ್ ಮಾಡಿದೆ. ಐ ಥಿಂಕ್ ಮಾಡ್ತಾ ಕ್ಯಾರೆಕ್ಟರ್ ಲವ್ ಶುರು ಆಯಿತು. ಹೆಂಗಂತ ಗೊತ್ತಿಲ್ಲ. ಎಕ್ಸ್ಪೆಷಲಿ ಆ ಸಾಂಗ್ ಬರುತ್ತೆ, ನೀನಿಲ್ಲ ಎಂದು ನಾನು ಬದುಕೆಲ್ಲ ಕತ್ತಲಲ್ಲಿ ಅಲೆದೆನಲ್ಲ, ಬದುಕೆಲ್ಲ ಕತ್ತಲಲ್ಲಿ ಅಲೆದೆನಲ್ಲ, ಕಣ್ಣಿಲ್ಲ ಕಿವಿಯಿಲ್ಲ ಕಲ್ಲಾದರೂ ಈ ಮೈಯಿಲ್ಲ. ಸೊ ಆ ಸಾಂಗ್ ಮಾಡಿದಾಗಿಂದ ಸ್ವಲ್ಪ ಏನೋ ಇಂಟ್ರೆಸ್ಟ್ ಎಲ್ಲ